ಸೊ ಪೋಲೋ ಲವರ್ಸ್ಗೆ ಮಿನಿಮಮ್ ಒಂದು 5 ಗಾಡಿಗಳು ಇದೆ. ಸೊ ಯಾವ್ದಾದ್ರು ಬ್ಲ್ಯಾಕ್, ಸಿಲ್ವರ್, ವೈಟ್, ಬ್ಲೂ ಎಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಏನ್ ಸರ್ ಪೋಲೋಗಳು ಇಷ್ಟೊಂದಿದೆ? ಸುನಿಲ್, ಪೋಲೋಗಳು ಬರೀ 5 ನೀವು ಇಲ್ಲಿ ನೋಡಿಸ್ತಿದ್ದೀರಾ. ಇನ್ನು ಪೈಪ್ಲೈನ್ ಅಲ್ಲಿ ಇನ್ನೂ ಒಂದು 4 ಗಾಡಿ ಇದೆ. ಟೋಟಲ್ ಅಟ್ ಪ್ರೆಸೆಂಟ್ ನನ್ನ ಹತ್ರ 10 ವೆಹಿಕಲ್ಸ್ ಪೋಲೋ ಅವೈಲೇಬಲ್ ಇದೆ. ಸೊ ಒಂದು ಪೋಲೋ ನೋಡ್ತಿರೋರ್ಗಂತೂ ಒಂದು ಬೆಸ್ಟ್ ಆಪ್ಷನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಂತ ನೀವು ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಈ 5 ವೆಹಿಕಲ್ಸ್ ಹೇಳ್ತೀನಿ. ಸೊ ಫಸ್ಟ್ ವೆಹಿಕಲ್ ಈ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ನಾವು ಹೇಳ್ಬೋದು. ಈ ವೆಹಿಕಲ್ ಬಗ್ಗೆ ಮಾತಾಡ್ಬೇಕಂದ್ರೆ 2013 ಮಾಡಲು, ಸೆಕೆಂಡ್ ಓನರು, ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸೊ ಬ್ಲಾಕ್ ಕಲರ್ ಅಲ್ಲಿ ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸುನಿಲ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂದು ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ 2013 ಡೀಸೆಲ್ ಕಂಫರ್ಟ್ ಲೈನ್ ಅಲ್ಲ ಸರ್ ಇದು? ಹೌದು ಹೌದು ಹೌದು. ಓಕೆ, ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸೊ 90,000 ಪ್ಲಸ್ ಡ್ರಿವನ್ ಆಗಿದೆ ಗಾಡಿ. ಸೊ ಏನಾಗೋ ಸೊ ಪ್ರೈಸ್ ಇದು ಸುನಿಲ್? ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. ನಮ್ಮ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಲ್ಲಿ ಕೊಡುವಂತ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಪೋಲೋಗೆ ಪ್ರೈಸ್ ಅಂತ ಹೇಳಿದ್ರೆ 4,25,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,10,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ 13 ಮಾಡಲ್ ಗಾಡಿ ಬ್ಲಾಕ್ ಕಲರ್ ಸಿಗ್ತಾ ಇದೆ. ಸೊ ಕ್ರೇಜ್ ಆಗಿದೆ ಗಾಡಿ ಕೂಡ. ಒಂದ್ಸತಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬಿಟ್ಟು ಆರಾಮಾಗಿ ಫಿಕ್ಸ್ ಮಾಡ್ಕೊಂಡು ಹೊರಟೋಗ್ತೀರಾ ಗಾಡಿ ಹಂಗಿದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಸಿಲ್ವರ್ ಕಲರ್ ಇದೆ. ಇದ್ರ ಡೀಟೇಲ್ಸ್ ಇದೆ. 2011 ಮಾಡಲು ಪೋಲೋ ಅಂತ ಹೇಳ್ಬೋದು. ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ಸಿಲ್ವರ್ ಕಲರ್ ಅಲ್ಲಿ ಅರೌಂಡ್ 70,000-75,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಸೊ ಸಿಲ್ವರ್ ಕಲರ್ ಅಲ್ಲಿ ಅದು ಒಂದು ಪೋಲೋ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಇದು ಕೂಡ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸುನಿಲ್ ಡೀಸೆಲ್ ಸುನಿಲ್. ಓಕೆ, TDI ಡೀಸೆಲ್ ವೇರಿಯಂಟು. ಸೊ ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಚಿಂದಾಗಿದೆ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಲೆದರ್ ಸೀಟ್ಸ್ ಹಂಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೊ ಯಾರಾದ್ರೂ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಅದು ಸಿಲ್ವರ್ ಕಲರ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸೇಮ್, ಆಲ್ಮೋಸ್ಟ್ ಸಿಮಿಲರ್, ಸೇಮ್ ಪ್ರೈಸ್ ಬರುತ್ತೆ. ಸೊ ಜಸ್ಟ್ ಕಲರ್ ಡಿಫರೆನ್ಸ್ ಅಲ್ಲಿ ಇರೋದಷ್ಟೇ. ಸೊ ಈ ಗಾಡಿಗೂ ಅಷ್ಟೇ 4,25,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಜಸ್ಟ್ 4 lakh rupees ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4 lakhsಗೆ ನಿಮ್ಗೊಂದು ಈ ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಕಂಫರ್ಟ್ ಲೈನ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇನ್ನೊಂದು ವೈಟ್ ಕಲರ್ ಇದೆ. ಏನ್ ಸರ್ ಇದು GT ತರ ಕಾಣಿಸ್ತಾ ಇದೆ ಸುನಿಲ್? ಇದಕ್ಕೆ ಬಂಪರ್ಸ್ ಗ್ರಿಲ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. GT ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ 2012 ಮಾಡಲ್ ಇದು. ಸೆಕೆಂಡ್ ಓನರ್ ಹೈಲೈನ್ ವೇರಿಯಂಟ್ ಅಲ್ಲಿ ಹೇಳ್ಬೋದು. ಸೊ ನಿಮ್ಗೆ ಡೀಸೆಲ್ ಅಲ್ಲಿ ಬರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ ಒಂದು ಪೋಲೋ ಅದು ಡೀಸೆಲ್ ಅಲ್ಲಿ, ಅದು ಹೈಲೈನ್ ನೋಡ್ತಿರೋರಿಗೆ ಈ ಪೋಲೋ ಒಂದು ಬೆಸ್ಟ್ ಆಪ್ಷನ್ ಅಂತ ಬರುತ್ತೆ ಸುನಿಲ್. ಓಕೆ, ಯಾರಾದ್ರೂ ಒಂದು ಒಳ್ಳೆ ಪೋಲೋ ಅದು ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಅಂತ ಹೇಳ್ಬೋದು. 2012. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ. ಸೊ ಎಷ್ಟು ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಇದು? 88,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಕ್ರೇಜ್ ಆಗಿದೆ ನೋಡ್ಬೋದು. ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಅಂಡ್ ವೇರಿಯಂಟು 2012. ಸೊ GTI ಕಿಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸೊ ಕ್ರೇಜ್ ಆಗಿದೆ. ಸೊ ಕ್ರೇಜಿ ಪ್ರೈಸ್ ಹೇಳಿ ಸರ್ ಇದಕ್ಕೆ? ಸುನಿಲ್, ಕ್ರೇಜಿ ಪ್ರೈಸ್ ಅಂದ್ರೆ 4,60,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,30,000 ರೂಪಾಯಿಗೆ ಗಾಡಿ ಎಷ್ಟು ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,30,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ GTI ಕನ್ವರ್ಟ್ ಆಗಿದೆ ಗಾಡಿ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಯಾಕಂದ್ರೆ ಮೋಸ್ಟ್ ಆನ್ ಡಿಮ್ಯಾಂಡೆಡ್ ಗಾಡಿ ಕೂಡ ಅಂತ ಹೇಳ್ಬೋದು ಗಾಡಿ ಇದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಇದು ಡೀಟೇಲ್ಸ್ ಸರ್? ಒಂದೇ ಮಾಡಲ್ ಅಲ್ಲಿ ನಿಮಗೆ 2 ಆಪ್ಷನ್ಸ್ ನಾನು ಕೊಡ್ತೀನಿ. ಸೊ ಇದು 2012 ಮಾಡಲ್ ಡೀಸೆಲ್ ಅಲ್ಲಿ ಇದೆ. ಸೇಮ್ 2012 ಮಾಡಲ್ ಅಲ್ಲಿ ಸಿಂಗಲ್ ಓನರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ 2012 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಅಲ್ಲಿ ಪೋಲೋ ಅವೈಲೇಬಲ್ ಇದೆ ಪೆಟ್ರೋಲ್ ಅಲ್ಲಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್, ಅದು ವೈಟ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ವೋಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ವೆಹಿಕಲ್, ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಇದು ಕೂಡ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸುನಿಲ್. ಓಕೆ, ಪೆಟ್ರೋಲ್ ವೇರಿಯಂಟು. ಸೊ 2012 ಸಿಂಗಲ್ ಓನರ್ ವೆಹಿಕಲ್. ಹೌದು. ಡ್ರಿವನ್ ಸರ್ ಇದು ಸುನಿಲ್? ಜಸ್ಟ್ 56,000-57,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಈ ವೋಕ್ಸ್ವ್ಯಾಗನ್ ಪೋಲೋ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸುನಿಲ್ 4,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಗಾಡಿ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,10,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಅದು ಕಂಫರ್ಟ್ ಲೈನ್ 2012 ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಪೋಲೋ ಇದೆ. ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಮತ್ತೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಕೂಡ. ಸೊ ಡೀಟೇಲ್ಸ್ ಇದೆ ಸರ್? ಇದು 2012 ಮಾಡಲು ಸರ್, ವೋಕ್ಸ್ವ್ಯಾಗನ್ ಪೋಲೋ ಸರ್, ಹೈಲೈನ್ ಸೆಕೆಂಡ್ ಓನರ್, ವೈಟ್ ಕಲರ್ ಅಲ್ಲಿ ಇದೆ ಗಾಡಿ. ಓಕೆ, ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ನೀವು ಪೋಲೋ ತರಿಸಿ ಅಂದ್ರೆ ಈ ಸಲ ಒಂದಲ್ಲ 2 ಪೋಲೋ ತರಿಸ್ಬಿಟ್ಟಿದ್ದೀನಿ. ಸೊ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದ್ಸಲ ಕಂಪ್ಲೀಟ್ ವಿಡಿಯೋ ತೋರಿಸ್ಬಿಡಿ ಸರ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್, ಹೈಲೈನ್ ಟಾಪ್ ಅಂಡ್ ವೇರಿಯಂಟ್, ಪೋಲೋ TDI ಡೀಸೆಲ್ ವೇರಿಯಂಟ್. ಸೊ ಫೀಚರ್ಸ್ ವೈಸ್ ನೋಡಿದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 100 ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್ ಇದರಲ್ಲಿ. ಓಕೆ, ಸೊ ನೋಡ್ತಾ ಇರಬಹುದು ಸಕ್ಕದಾಗಿದೆ ನಿಮಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ. ಸೊ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್.
ಸೊ ಒಳ್ಳೆ ಪ್ರೈಸ್, ಅದು ನನ್ನ ಫೇವರೇಟ್ ಗಾಡಿ ಬೇರೆ. ಸೊ ಒಳ್ಳೆ ಪ್ರೈಸ್ ಸರ್. ಸರ್ ಅದು ನಿಮಗೋಸ್ಕರ ನಮ್ಮ ವ್ಯೂವರ್ಸ್ಗೋಸ್ಕರ ಹೇಳ್ಬಿಡ್ತಿದ್ದೀನಿ. 3,90,000ಗೆ 2012 ಮಾಡಲು ಡೀಸೆಲ್ ವೆಹಿಕಲ್ ಪೋಲೋ ಸಿಗ್ತಾ ಇದೆ ಸರ್. ಓಕೆ, 2012 ಮಾಡಲು ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 3,90,000ಕ್ಕೆ ಗಾಡಿ. 100% ಸರ್. ಸೊ ಲೋನ್ ಎಲ್ಲ ಯೋಚನೆ ಮಾಡಿದ್ರೆ ಲೋನ್ ಆರಾಮಾಗಿ ಮಾಡಿಸ್ಕೊಡ್ತೀನಿ ಸರ್. ಒಂದು 2 lakh ಲೋನ್ ಮಾಡಿಸ್ಕೊಡ್ತೀನಿ ಸರ್, ಮಿಕ್ಕಿ ಡೌನ್ ಪೇಮೆಂಟ್ ಮಾಡಲಿ. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಮೇಲೆ ವರ್ಕ್ ಆಗುತ್ತೆ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಸರ್, ಪೆಟ್ರೋಲ್ ವೆಹಿಕಲ್, ಡೀಸೆಲ್ ಕೂಡ ಇದೆ, ಪೆಟ್ರೋಲ್ ಕೂಡ ಇದೆ. 2010 ಮಾಡಲು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 2010 ಸಿಂಗಲ್ ಓನರ್ ಸರ್. ಡೀಸೆಲ್ ಸಾರಿ ಪೆಟ್ರೋಲ್ ಸರ್. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ AC, ಪವರ್ ಸ್ಟೀರಿಂಗು, ನಿಮಗೆ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ ನೋಡ್ತಾ ಇರೋದು ಸಕ್ಕತ್ತಾಗಿದೆ ನಿಮಗೆ. ಇದು ಕೂಡ ನಿಮಗೆ ಸೊ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಅದು ಪೆಟ್ರೋಲ್ ವೇರಿಯಂಟ್ ವೋಕ್ಸ್ವ್ಯಾಗನ್ ಪೋಲೋ ಸಿಂಗಲ್ ಓನರ್ ಅಲ್ಲ ಸರ್? ಹೌದು ಸರ್, ಸಿಂಗಲ್ ಓನರ್. ಓಕೆ, ಸೊ ಈಗ ಪ್ರೈಸ್ ನೋಡೋದಾದ್ರೆ ಸರ್ ಇದು ಪ್ರೈಸ್ ಸರ್ ವಿತ್ ಕೆ ನಂಬರ್ ಸಮೇತ ಸಿಗ್ತದೆ ಸರ್. ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 2,90,000ಗೆ ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್. 2,90,000ಗೆ ವಿತ್ ಕೆ ನಂಬರ್ಗೆ ಮಾಡಿಸ್ಕೊಡ್ತೀನಿ ಸರ್. 7,90,000ಕ್ಕೆ ನಿಮಗೆ ವಿತ್ ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ವೈಟ್ ಕಲರ್ ಸಿಗುತ್ತೆ. ಯಾರಾದ್ರೂ ಒಂದು ಒಳ್ಳೆ ಪೋಲೋ ಹುಡುಕೋರಿಗೆ ಒಂದು ರೆಡ್ ಕಲರ್ ಒಂದು ಪೋಲೋ ಇದೆ, ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ರೆಡ್ ಕಲರ್. ಸೊ ಇದು ಡೀಟೇಲ್ಸ್ ಸರ್. ಇದು 2012 ಸಿಂಗಲ್ ಓನರ್ 47,000 ನೋಡಿದೆ. ಇದು ಕಂಫರ್ಟ್ ಲೈನ್ ಸರ್ ಇದು. ಓಕೆ, ಕಂಫರ್ಟ್ ಲೈನ್ 2012 ಪೆಟ್ರೋಲ್ ಡೀಸೆಲ್ ಗಾಡಿ ಸರ್? ಇದು ಪೆಟ್ರೋಲ್. ಓಕೆ, ಪೆಟ್ರೋಲ್ ವೇರಿಯಂಟ್ 1.2 ಲೀಟರು. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಅಷ್ಟೇ ಬರೋದು ನಿಮಗೆ. ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಯಾರಾದರೂ ಒಂದು 2012 ಪೋಲೋ ಹುಡುಕ್ತಾ ಇರೋರಿಗೆ ನೋಡ್ತಾ ಇರ್ಬೋದು, ಗಾಡಿ ಚೆನ್ನಾಗಿದೆ. ಇದು ಕಂಫರ್ಟ್ ಲೈನ್ ವೆಹಿಕಲ್ ಪೋಲೋ 2012 ಕಿಲೋಮೀಟರ್ ಡ್ರಿವನ್ 47,000 ಡ್ರಿವನ್. ಓಕೆ, 47,000 ಡ್ರಿವನ್ ವಿತ್ ರೆಕಾರ್ಡೆಡ್. ಓಕೆ, ಸೊ ಪ್ರೈಸ್ ವೈಸ್ ಸರ್ 385 ಕೊಟ್ಟು ಮಾಡ್ತಿದ್ದೀನಿ. ಫೈನಲ್ ಹೇಳಿ ಸರ್. 360 ಕೊಡ್ತೀನಿ ಸರ್. 360 ಫೈನಲ್? 360. ಓಕೆ, ಲೋನ್ ಎಲ್ಲ ಹಿಂಗೆ ಲೋನ್ ಎಲ್ಲ ಆಗುತ್ತೆ ಸರ್. ಎಷ್ಟು ಡೌನ್ ಪೇಮೆಂಟ್? 1 ಲಕ್ಷ ಡೌನ್ ಪೇಮೆಂಟ್ ಸರ್. ಮಿಕ್ಕಿದ್ದು ಲೋನು? ಮಿಕ್ಕಿದೆಲ್ಲ ಲೋನ್. ಓಕೆ, ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ, ನಿಂಗೇನಿಲ್ಲ. ಸೊ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ GT ಇದೆ. ಸೊ ಈ GT ಡೀಟೇಲ್ಸ್ ಇದೆ ಸರ್. ಸರ್ ಇದು 2019 ಸೆಕೆಂಡ್ ಓನರು. GT ಅಂದ್ರೆ ಹೇಳ್ಬಿಟ್ರೆ ಮುಗೀತು. ಹೌದೌದು. ಸೊ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. TSI ಅಲ್ಲ ಸರ್? TSI ಸರ್. ಓಕೆ, ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಅಲಾಯ್ಸು ವಿತ್ 42,000 ಡ್ರಿವನ್ ಆಗಿದೆ ಸರ್ ಅಷ್ಟೇ. ಓಕೆ, ಜಸ್ಟ್ 42,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ ಸ್ಟೇರಿಂಗ್ ಆನ್ ಕಂಟ್ರೋಲ್ಸು ಎಲ್ಲ ಇದೆ. ಟಾಪ್ ಬ್ಲ್ಯಾಕ್ ಮಾಡಿಸ್ಕೊಂಡಿದ್ದಾರೆ, ಸ್ಪಾಯ್ಲರ್ ಬ್ಲ್ಯಾಕ್ ಆಗಿದೆ. ಸೊ ಕ್ರೇಜಿ ಆಗಿದೆ ಗಾಡಿ ಕೂಡ. ಸೊ ಈ ಈ GT ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 945 ಕೊಟ್ಟು ಮಾಡ್ತಾ ಇರೋದು. ಫೈನಲ್ ಸರ್ GTಗೆ ಅಂತ ಪ್ರೈಸ್ 9 ಲಕ್ಷಕ್ಕೆ ಕೊಡ್ತೀನಿ ಸರ್. 945 to 9 lakhsಗೆ. 9 lakhs. ಓಕೆ, ಸೊ ಈ 9 lakhsಗೆ ಲೋನ್ ಎಷ್ಟು ಆಗಬೇಕು? ಇದಕ್ಕೆ ನಿಮಗೆ 7,50,000 ಆಗುತ್ತೆ ಇದಕ್ಕೆ ಲೋನ್. ಓಕೆ, ನೋಡಿ ಅಪ್ ಟು 7 to 7.5 ತನಕ ನಿಮಗೆ ಲೋನ್ ಆಗುತ್ತೆ. ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರಬೇಕು. 2019 ಅಲ್ಲ? 19 ಸೆಕೆಂಡ್ ಓನರ್ 42,000 ಡ್ರಿವನ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನು ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಈ ಪೋಲೋ ಡೀಟೇಲ್ಸ್ ಸರ್. 2010 ಪೆಟ್ರೋಲ್ ಸರ್ ಇದು, ಸೆಕೆಂಡ್ ಓನರು. ಸೊ 2010 ಸೆಕೆಂಡ್ ಓನರ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಎಂಡು. ಸೊ ಇಂಟೀರಿಯರ್ ಅಲ್ಲಿ ಸರ್ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಗಾಡೀಲಿ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಂತಲೂ ಹೇಳ್ಬೋದು. ಸೊ ಅಲಾಯ್ಸ್ ಎಲ್ಲ ಚೆನ್ನಾಗಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಲೂ ಹೇಳ್ಬೋದು ಗಾಡೀಲಿ. ಸೊ ಈ ವೋಕ್ಸ್ವ್ಯಾಗನ್ ಪೋಲೋ 10 ಮಾಡಲ್ ಪೋಲೋ ಪ್ರೈಸ್ ಏನಾಗುತ್ತೆ ಸರ್? ಸರ್ 285 ಕೊಡ್ ಮಾಡ್ತಿದ್ದೀನಿ ವಿತ್ NOC. 250 ಕೊಟ್ಬಿಡ್ತೀನಿ ಸರ್. ಓಕೆ, 250ಗೆ ವಿತ್ NOC ಸಿಗುತ್ತೆ ಗಾಡಿ. ವಿತ್ NOC ಸಿಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇನ್ನೊಂದಿದೆ. ಸೊ ಆಲ್ಮೋಸ್ಟ್ ಏನು ಸರ್, ಎಷ್ಟೊಂದು ವೋಕ್ಸ್ವ್ಯಾಗನ್ ಪೋಲೋಗಳಿದೆ ಇಲ್ಲಿ? ಟೋಟಲಿ 15 ಪೋಲೋ ಇದೆ ಸರ್. ಟೋಟಲಿ 15 ಪೋಲೋಸು? 15 ಪೋಲೋ ಇದೆ. ಟೋಟಲ್ 15 ಪೋಲೋಸ್ ಇದೆ. ಸೊ ಪೋಲೋ ಹುಡುಕೋರಿಗೆ ಒಂದು ದೊಡ್ಡ ಜಾಗ ಅಂತಲೇ ಹೇಳ್ಬೋದು. ಒಳ್ಳೆ ಒಂಥರ ವೋಕ್ಸ್ವ್ಯಾಗನ್ ಶೋರೂಮ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಇದ್ರ ಡೀಟೇಲ್ಸ್ ಸರ್. ಇದು 2013 ಸೆಕೆಂಡ್ ಓನರು, 84,000 ಡ್ರಿವನ್ ಆಗಿದೆ. ಓಕೆ, ಸೊ ನೋಡಿ ಜಸ್ಟ್ 84,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. 2014 ಅಲ್ಲ? 14. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಹೈಲೈನ್ ಟಾಪ್ ಎಂಡ್ ವೇರಿಯಂಟು ವಿತ್ ರೇರ್ ಡಿಫಾಗರ್ ವೈಪರು ಎಲ್ಲ ಇದೆ. ಸೊ ಈ ವೋಕ್ಸ್ವ್ಯಾಗನ್ ಪೋಲೋ 14 ಮಾಡಲು ಪ್ರೈಸ್ ಏನಾಗುತ್ತೆ ಸರ್? 425 ಸರ್. ನೆಗೋಷಿಯಬಲ್ ಫೈನಲ್ ಸರ್ ಅದು? ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್ 4,25,000 ಹೇಳ್ಬಿಡಿ ಸರ್ ಒಂದು ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ ಸರ್ 4 lakhಗೆ ಕೊಡ್ತೀನಿ ಸರ್. ಇದು 2014 ಮಾಡಲ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ ಸಿಗ್ತಾ ಇದೆ. ಅದು ಹೈಲೈನು ಡೀಸೆಲ್ ಪೆಟ್ರೋಲ ಸರ್? ಇದು ಡೀಸೆಲ್. ಓಕೆ, ಡೀಸೆಲ್ಲು ಕ್ರೇಜಿ ಅಂತಲೂ ಹೇಳ್ಬೋದು. ಸೊ ಗ್ರೇ ಕಲರ್ ಯಾರು ಒಂದು ವೋಕ್ಸ್ವ್ಯಾಗನ್ ಪೋಲೋ ಅಂತ ಹುಡುಕ್ತಾ ಇರೋರಿಗೆ ಅವ್ರದ್ದು ಕೂಡ ಅವೈಲೇಬಲ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 14 ಸಿಂಗಲ್ ಓನರ್ 1.5 ಲೀಟರ್ ಇಂಜಿನ್ ಬರುತ್ತೆ ಇದಕ್ಕೆ. ಓಕೆ, ಸೊ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ಹೈಲೈನು. ಓಕೆ, ಹೈಲೈನ್ ಪ್ಲಸ್ ಇದು. ಓಕೆ, ಹೈಲೈನ್ ಪ್ಲಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಸ್ಟೇರಿಂಗ್ ಆನ್ ಕಂಟ್ರೋಲ್ಸ್, ಇನ್ನರ್ IRMs, ORMs, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ. ಇದು ಕೂಡ ನಿಮಗೆ
TDI ಡೀಸೆಲ್ ಇಂಜಿನ್. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದು 435 ಕೋಟ್ ಮಾಡ್ತಿದ್ದೀನಿ, 4 lakhs ಗೆ ಕೊಟ್ಬಿಡ್ತೀನಿ ಸರ್. ವಿತ್ NOC ನ ವಿತ್ NOC ಸರ್. ಓಕೆ 4,35,000 ಗೆ ವಿತ್ NOC ಸಿಗುತ್ತೆ ಫೈನಲ್ ಗಾಡಿ. 4 lakhs ಗೆ ಸರ್. 4 lakhs ಗೆ ಫೈನಲ್ ವಿತ್ NOC. ಓಕೆ ಸೊ 4 lakhs ಗೆ ಫೈನಲ್ ಆಗುತ್ತೆ ನಿಮಗೆ ಒಂದು ವಿತ್ NOC ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Volkswagen GT ಇದೆ. ಸೊ ಟಾಪ್ ಎಂಡ್ ಗಾಡಿ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 2018 ಥರ್ಡ್ ಓನರ್, 34,000 ಡ್ರಿವನ್ ಆಗಿದೆ ಇದು. ಓಕೆ 2000 ಎಷ್ಟು ಯಾವ 2018 ಓಕೆ ಥರ್ಡ್ ಓನರ್, 34,000 ಡ್ರಿವನ್ ಆಗಿದೆ ಸರ್. ಓಕೆ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ, ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್, ಇನ್ನರ್ ಏರ್ ವಿಎಮ್ಸ್, ಓವರ್ ವಿಎಮ್ಸ್. ಯಾರಾದರೂ ಒಂದು ಒಳ್ಳೆ GT TSI 1 ಲೀಟರ್ ಇಂಜಿನ್ ಗಾಡಿ ಕ್ರೇಜಿ ಆಗಿದೆ ಗಾಡಿ ಕೂಡ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್ GT ಗೆ? 845 ಕೊಟ್ಟು ಮಾಡ್ತಾರೆ, ಅದು 8 ಲಕ್ಷಕ್ಕೆ ಕೊಡ್ತೀವಿ ಸರ್. 8 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮಗೆ ಈ ಒಂದು Volkswagen GT ಪೆಟ್ರೋಲ್ TSI ಇಂಜಿನ್ ಗಾಡಿ. ಓಕೆ ಸರ್. ಸೊ ಎಲ್ಲ ಕಲರ್ ನೋಡ್ಬಿಟ್ವಿ, ಫೈನಲಿ ವೈಟ್ ಕಲರ್ ಒಂದು Volkswagen Polo ಇದೆ. ಇದು ಡೀಟೇಲ್ಸ್ ಸರ್. ಇದು 2014 ಕಂಫರ್ಟ್ ಲೈನ್, ಹೈಲೈನ್ ಮ್ಯಾಗ್ ವೀಲ್ಸ್ ಹಾಕಿದ್ದೀವಿ. ಓಕೆ ಸೊ ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರ್ಬೋದು, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಸೊ ಯಾರಾದರೂ ಒಂದು ಒಳ್ಳೆ TDI ಇಂಜಿನ್ ಒಂದು Volkswagen Polo ಹುಡುಕ್ತಾರೆ ಅವ್ರಿಗೆ 2014 ಸಿಂಗಲ್ ಓನರ್. ಓಕೆ ಪ್ರೈಸ್ ಏನಾಗುತ್ತೆ ಸರ್? 3 lakhsಗೆ ಕೊಡ್ತೀನಿ ಸರ್. 3 lakhsಗೆ ವೈಟ್ ಕಲರ್ Polo ವಿತ್ NOC. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು Volkswagen Polo ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇದು 2020 ಮಾಡಲು ಸಿಂಗಲ್ ಓನರ್ ಸರ್. ಓಕೆ 27,000 ಕಿಲೋಮೀಟರ್ ರೋಡ್ ಐತೆ, ಕಂಫರ್ಟ್ ಲೈನ್, ಪೆಟ್ರೋಲ್ ವೇರಿಯಂಟು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ನಿಮಗೆ ಯಾರಾದರೂ ಒಂದು Volkswagen Polo ಅದು ಲೇಟೆಸ್ಟ್ ಮಾಡಲ್ ಬೇಕು ಅಂದರೆ ಆರಾಮಾಗಿದೆ, ನೋಡ್ತಾ ಇರ್ಬೋದು. ವಿತ್ ಅಲಾಯ್ಸು ಆಲ್ಮೋಸ್ಟ್ ಲೈಕ್ 70 to 80% ಟೈರ್ಸು. ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್, ಪವರ್ ಸ್ಟೇರಿಂಗ್ ಐತೆ, ಪವರ್ ವಿಂಡೋ ಐತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಅಲಾಯ್ಸು, ಟಾಪ್ ಆ್ಯಂಡ್ ಅಂತ ಹೇಳ್ಬೋದು. ಯಾಕಂದರೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಇದು ಕಂಫರ್ಟ್ ಲೈನ್ಗೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು 450 ಹೇಳ್ತಾರೆ ಸರ್. ಹಾಂ ಸೊ ಫೈನಲ್ ಅಂದರೆ ಸರ್? ಫೈನಲ್ ಅಂದರೆ 425 ಫೈನಲ್ ಆಗುತ್ತೆ. ಓಕೆ ಆಸ್ ಇಟ್ ಈಸ್ ಕಂಡೀಷನಲ್ಲಿ 4,25,000. ಹೌದು ಸರ್. ವಿತ್ ವಿತ್ ವೈಟ್ ಬೋರ್ಡ್ ಬೇಕಂದ್ರೆ ಅವ್ರು ಏನು ಬರುತ್ತೆ ಟ್ಯಾಕ್ಸ್ ಅದು ಪೇ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಕೊಬೋದು. ಓಕೆ ಸೊ ಅಕಸ್ಮಾತ್ ನೀವು ಅವ್ರಿಗೆ ನೀವೇ ಸಪೋರ್ಟ್ ಮಾಡ್ತೀರಾ ಸರ್ ಅದು ಟ್ಯಾಕ್ಸ್? ಅದು ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಓಕೆ ಸೊ ಅಕಸ್ಮಾತ್ ಈ Polo ಇಷ್ಟ ಆಗ್ತಿಲ್ವಾ, ಯಾರಾದರೂ Volkswagen Polo GTನೇ ಹುಡುಕ್ತಾ ಇರ್ತೀರಾ, ಸೊ ಅಂಥವ್ರಿಗೆ ಒಂದು Volkswagen Polo GT ವೈಟ್ ಕಲರಲ್ಲಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇದು 2018 ಮಾಡಲು ಸಿಂಗಲ್ ಓನರು, 62,000 ನೋಡೈತೆ. ಓಕೆ ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಪೆಟ್ರೋಲ್ ವೇರಿಯಂಟು Volkswagen Polo GT TSI ಪೆಟ್ರೋಲ್ ವೇರಿಯಂಟು. ಸೊ ಪ್ಯೂರ್ ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಇಂಟೀರಿಯರ್ ವೈಸ್ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್, ಇನ್ನರ್ ಏರ್ ವಿಎಮ್ಸ್, ಓವರ್ ವಿಎಮ್ಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ. ಆಟೋಮೆಟಿಕ್ ಏನಿಲ್ಲ ಸರ್ ಇದು? ಆಟೋಮೆಟಿಕ್ ಸರ್. ಆಟೋಮೆಟಿಕ್ GT ಇರೋದು ನಿಮಗೆ. ಸೊ ಯಾರಾದರೂ ಒಂದು ಒಳ್ಳೆ ಆಟೋಮೆಟಿಕ್ GT ಹುಡ್ಕೋರಿಗೆ ಒಂದೊಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ಇದು 985 ಹೇಳ್ತಾ ಇದ್ದೀರಿ, 9 lakhs ಫೈನಲ್ ಕೊಡ್ತೀವಿ. ಓಕೆ 9 ಲಕ್ಷಕ್ಕೆ ನಿಮಗೆ ಒಂದು Volkswagen Polo GT 2018 ಮಾಡಲ್ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ, ಕ್ರೇಜಿ ಆಗಿದೆ ಗಾಡಿ ಕೂಡ. ಸೊ ಹಾಗೆ ಒಂದು Volkswagen Polo ಗ್ರೇ Volkswagen Polo ಇದು 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು, ಕಂಫರ್ಟ್ ಲೈನ್ ಮ್ಯಾನ್ಯುವಲ್ ಇದು. ಓಕೆ ಕಂಫರ್ಟ್ ಲೈನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. Volkswagen Polo ಹೈಲೈನ್ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಬೈ. ಓಕೆ ಸೊ ಹಂಗಾದ್ರೆ ಕಂಫರ್ಟ್ ಲೈನ್ಗೆ ಅಲಾಯ್ಸ್ ಬರಲ್ಲ, ಬಟ್ ಸೊ ಏನಾದ್ರು ಪ್ರೈಸ್ ಇದು ಡೀಸೆಲ್ ಗಾಡಿ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಒಂದು 3,65,000 ಗೆ ಮಾಡ್ಕೊಡ್ತೀನಿ. ಓಕೆ 3,65,000 ಗೆ ಒಂದು Volkswagen Polo. ಹೌದು 2011 13 ಮಾಡಲ್ ಸಿಂಗಲ್ ಓನರ್. ಓಕೆ ನೆಕ್ಸ್ಟ್